ವೆಲ್ಕಮ್ ಬ್ಯಾಕ್ ಟು ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ SSC ಸ್ಕೋರ್ ಕಾರ್ಡ್ ನಿಮ್ಮ ಫೋನಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೊಬೇಕು, ಹಾಗೆ ನಿಮ್ಮ ಒಂದು ಆನ್ಸರ್ ಕೀನ ಮತ್ತೆ ಹೇಗೆ ನೋಡ್ಬೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಾನೀಗ ಜಸ್ಟ್ ನಿಮ್ಮ ಫೋನಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು SSC ಅಂತ ಟೈಪ್ ಮಾಡಿದರೆ ನಿಮಗೆ ssc.gov.in ಅಂತ ಲಿಂಕ್ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಈ ಒಂದು ಡಿಸ್ಪ್ಲೇ ಓಪನ್ ಆಗುತ್ತೆ. ಈ ಡಿಸ್ಪ್ಲೇಯಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಯೂಸರ್ ನೇಮ್, ನಾನು ಹಿಂದಿನ ವಿಡಿಯೋದಲ್ಲಿ ಯೂಸರ್ ನೇಮ್ ನಿಮ್ಮ ಬಳಿ ಇಲ್ಲ ಅಂದರೆ ಹೇಗೆ ರಿಕವರಿ ಮಾಡ್ಬೋದು, ಹಾಗೆ ನಿಮ್ಮ ಪಾಸ್ವರ್ಡ್ ಮಾಡ್ತಿದ್ರೆ ಹೇಗೆ ನಿಮ್ಮ ಒಂದು ಹೊಸ ಪಾಸ್ವರ್ಡ್ ಇಡ್ಬೋದು ಅಂತ ನಾನು ನಿಮಗೆ ತಿಳಿಸಿದ್ದೀನಿ. ಸೊ ನೀವು ಆ ಒಂದು ವಿಡಿಯೋವನ್ನು ನೋಡ್ಬೋದು. ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ ಮತ್ತು ಕೆಳಗಡೆ ಕ್ಯಾಪ್ಚರ್ ಕೋಡ್ ಇದೆ. ಆ ಒಂದು ಅಷ್ಟು ಹಾಕಿದಾದ್ಮೇಲೆ ಕೆಳಗಡೆ ಲಾಗಿನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿಯಾದಂಥ ಸ್ಕ್ರೀನ್ ನಿಮ್ಮ ಫೋನಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ಕಾಣುತ್ತೆ. ಸೊ ಇಲ್ಲಿ ರಿಸಲ್ಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಎಕ್ಸಾಮಿನೇಷನ್ ನೇಮ್, ಯಾವ ಒಂದು ಎಕ್ಸಾಮ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಕಾನ್ಸ್ಟೇಬಲ್ GD, ಇನ್ನು ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸಾಮಿನೇಷನ್ ಇಯರ್, ಯಾವ ಒಂದು ಇಯರ್ ನೀವು ಎಕ್ಸಾಮ್ ಬರೆದಿದ್ದೀರಿ 2025 ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ವ್ಯೂ ಮಾರ್ಕ್ಸ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಇಲ್ಲಿ ನೀವು ನೋಡ್ಬೋದು. ಎಷ್ಟು ನಿಮ್ಮ ಒಂದು ನೇಮು, ಕ್ಯಾಟಗರಿ, ನಿಮ್ಮ ಒಂದು ರೋಲ್ ನಂಬರ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್ ಎಷ್ಟು ನೋಡ್ಬೋದು. ಹಾಗೆಯೇ ಇಲ್ಲಿ ನಿಮ್ಮ ಮಾರ್ಕ್ಸ್ ನೋಡ್ಬೋದು. ಇಲ್ಲಿ NCC ಸರ್ಟಿಫಿಕೇಟ್ ಹೋಲ್ಡರ, ಎಸ್ ಇದ್ದರೆ ಆ್ಯಡ್ ಆಗುತ್ತೆ ಮಾರ್ಕ್ಸು, ಇಲ್ಲಾಂದರೆ ಇಲ್ಲ. ಸೊ ಇಲ್ಲಿ ಪಾರ್ಟ್ ಎ ಜನರಲ್ ಇಂಟೆಲಿಜೆನ್ಸ್, ರೀಸ್ನಿಂಗ್ ಎಷ್ಟು ಕರೆಕ್ಟ್ ಆಗಿದ್ದಾವೆ, ಜನರಲ್ ನಾಲೆಡ್ಜ್ ಎಷ್ಟು ಕರೆಕ್ಟ್ ಆಗಿದ್ದಾವೆ, ಮ್ಯಾಥಮೆಟಿಕ್ಸ್ ಎಷ್ಟು ಕರೆಕ್ಟ್ ಆಗಿದೆ, ಇಂಗ್ಲೀಷ್ ಎಷ್ಟು ಕರೆಕ್ಟ್ ಆಗಿದೆ, ಇಲ್ಲಿ ಟೋಟಲ್ ಮಾರ್ಕ್ಸ್ ಇಲ್ಲಿ ನೋಡ್ಬೋದು. ಇದು ನಿಮ್ಮ ಒಂದು ಸ್ಕೋರ್ ಕಾರ್ಡನ್ನು ನೋಡುವಂತಹ ರೀತಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.